ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬಂಜೆತನ ಇತ್ತೀಚಿನ ದಿನದಲ್ಲಿ ಹೆಣ್ಣು ಮಕ್ಕಳಲ್ಲಿ ಕಂಡುಬರುವಂತಹ ಸಮಸ್ಯೆಗಳಲ್ಲಿ ಒಂದಾಗಿದೆ. ಕಲುಷಿತ ಗಾಳಿ, ಪೋಷಕಾಂಶರಹಿತ ಆಹಾರ, ಅನುಚಿತ ಜೀವನ ಶೈಲಿ, ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದಿರೋದು ಮಹಿಳೆಯರಲ್ಲಿನ ಬಂಜೆತನಕ್ಕೆ ಕಾರಣವಾಗಬಹುದು. ತಾಯ್ತನ ಅನುಭವಿಸಬೇಕು ಎನ್ನುವರು ಮಕ್ಕಳನ್ನ ಪಡೆಯುವಲ್ಲಿ ಶೂನ್ಯ ಕಾಣ್ತಿದ್ದಾರೆ. ಈ ಹಿಂದೆ ಬಂಜೆತನಕ್ಕೆ ಮಹಿಳೆಯೇ ಕಾರಣ ಎಂದು ದೂಷಿಸಲಾಗ್ತಿತ್ತು. ಆದರೆ ಮಹಿಳೆಯಷ್ಟೇ ಪುರುಷನು ಕೂಡ ಕಾರಣನಾಗಿರ್ತಾನೆ. ಅನೇಕ ಬಾರಿ ಪುರುಷರಲ್ಲಿನ ಸಮಸ್ಯೆಯಿಂದಾಗಿ ದಂಪತಿ ಮಕ್ಕಳನ್ನ ಪಡೆಯುವಲ್ಲಿ ವಿಫಲರಾಗಿದ್ದಾರೆ. ಹೀಗಾಗಿ ಚಿಕಿತ್ಸೆಗೆ ತೆರಳುವಾಗ ದಂಪತಿಗಳು ಇಬ್ಬರೂ ಕೂಡ ಜೊತೆಗೆ ಹೋಗೋದು ಬಹಳ ಮುಖ್ಯ. ಇದರಿಂದಾಗಿ ಯಾರಲ್ಲಿ ಸಮಸ್ಯೆ ಇದೆ ಎಂದು ಸ್ಪಷ್ಟವಾಗಿ ತಿಳಿಯುತ್ತೆ. ಇನ್ನು ಮದ್ಯಪಾನ, ಧೂಮಪಾನ ಸೇರಿದಂತೆ ಅನೇಕ ಕಾರಣಗಳಿಂದಾಗಿ ಪುರುಷರು ಬಂಜೆತನ ಎದುರಿಸ್ತಿರ್ತಾರೆ. ಅದೇ ಆಧುನಿಕ ಶಸ್ತ್ರಚಿಕಿತ್ಸೆ ಹಾಗೂ ಆರೈಕೆಗಳಿಂದ ಈ ಸಮಸ್ಯೆಯನ್ನ ಸರಿಪಡಿಸಿಕೊಳ್ಳಬಹುದು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಅಪೋಲೋ ಫರ್ಟಿಲಿಟಿ ಹಾಸ್ಪಿಟಲ್ನ ವೈದ್ಯರಾದ ಚಿತ್ರಾ ರಾಮಮೂರ್ತಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ತಾವೇ ಗಮನಿಸಿರಬಹುದು, ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ಇನ್ಫರ್ಟಿಲಿಟಿ ಸಮಸ್ಯೆ ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾವ ಕಾರಣಕ್ಕಾಗಿ ಇನ್ಫರ್ಟಿಲಿಟಿ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ? ಇನ್ಫರ್ಟಿಲಿಟಿ ಸಮಸ್ಯೆ ಅನ್ನೋದು ಮೊದಲು ಇತ್ತು, ಇವಾಗೂ ಇದೆ. ಅದು ಸಮಸ್ಯೆ ಇವಾಗ ಜನಗಳು ದೇ ಆರ್ ಕಮಿಂಗ್ ಔಟ್ ಟು ಡಿಸ್ಕಸ್ ಓಪನ್ಲಿ. ಮೊದಲಂದರೆ ಪಂಚತನ, ಹಿಂಗೆ ಮಕ್ಕಳಾಗಲಿಲ್ಲ ಅಂದರೆ ಅದು ಮನೆ ಮಟ್ಟಿಗೆ ಇರೋದು. ಅವ್ರು ಬಂದು ಡಾಕ್ಟ್ರ್ ಹತ್ರ ಡಿಸ್ಕಸ್ ಮಾಡಬೇಕು ಅಂದರೆ ಒಂದು ಹಿಂದೆ ಮುಂದೆ ನೋಡ್ತಾಯಿದ್ರು. ಅದು ಇವಾಗ ಓಪನ್ನಾಗಿ ಬರ್ತಾರೆ. ಸೊ ಅದು ಒಂದು ಕಾರಣ. ಎರಡನೇದು ಕಾರಣ ಏನು ಹೇಳಬೇಕು ಅಂತ, ಮದುವೆ ಆಗೋದು. ತುಂಬ ಜನ ಇವಾಗ 35-40 ಇಯರ್ಸ್ಗೆ ಮದುವೆ ಆಗ್ತಾ ಇರ್ತಾರೆ. ಸೊ ಅದು ಒಂದು ಕಾರಣ ಇರಬಹುದು. ಇನ್ನೊಂದು ಕಾರಣ ಹೇಳಬೇಕು ಅಂದರೆ ಲೈಫ್ ಸ್ಟೈಲ್ ಇದ್ದರೆ ಅಂದರೆ ಸ್ಮೋಕಿಂಗು, ಡ್ರಿಂಕಿಂಗು, ಪಲ್ಯೂಷನ್, ಇಟ್ಸ್ ಆಲ್ ಬಿಕಮ್ ಎ ಕಾಮನ್ ಪಾರ್ಟ್ ಆಫ್ ನಮ್ಮ ಜೀವನದಲ್ಲಿ. ಅದರಿಂದನೂ ಇರಬಹುದು. ಕಪಲ್ಸು ಬೇಗನೂ ಮದುವೆ ಆಗಿರಬಹುದು, ಒಂದು 25 ಇಲ್ಲ 30 ವರ್ಷಕ್ಕೆ. ಬಟ್ ಪ್ರೊಫೆಷನಲ್ ಕಮಿಟ್ಮೆಂಟಿಂದ ಅವರು ಪ್ರೆಗ್ನೆನ್ಸಿನ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾರೆ. ಸೊ ಈ ಕಾರಣಗಳಿಂದ ಇನ್ಫರ್ಟಿಲಿಟಿ ಆರ್ ಬಂಜೆತನ ಅನ್ನೋದು ಕಾಮನ್ ಆಗ್ತಾ ಇದೆ. ಓಕೆ ಡಾಕ್ಟರ್, ಪ್ರೆಗ್ನೆನ್ಸಿ ಬಗ್ಗೆ ಹೇಳೋದಾದರೆ ಯಾವುದು ರೈಟ್ ಟೈಮ್, ಯಾವ ಏಜ್ ರೈಟ್ ಟೈಮ್ ಆಗಿರುತ್ತೆ? ಅಟ್ಲೀಸ್ಟ್ ಒಂದು ಮಗು ಆದರೂ 35 ಇಯರ್ಸ್ ಒಳಗಾದರೆ ಒಳ್ಳೆಯದು. 35 ಇಯರ್ಸ್ ಆದಮೇಲೆ ಪ್ರೆಗ್ನೆನ್ಸಿ ಚಾನ್ಸಸ್ಸು ಕಡಿಮೆ ಆಗುತ್ತೆ, ಹೆಲ್ತಿ ಮಗು ಹುಟ್ಟೋದು ಚಾನ್ಸಸ್ ಕಡಿಮೆ ಆಗುತ್ತೆ. ಆಮೇಲೆ ಮಗು ಅವ್ರದ್ದು ತಾಯಿಗೆ ಬ್ಲಡ್ ಪ್ರೆಷರು, ಶುಗರು ಬರೋ ಚಾನ್ಸಸ್ಸು ಎಲ್ಲ ಜಾಸ್ತಿ ಇರೋದ್ರಿಂದ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆಗುತ್ತೆ. ಸೊ ಅಟ್ಲೀಸ್ಟ್ ಒಂದು ಮಗು ಆದರೂ 35 ಇಯರ್ಸ್ ಒಳಗೆ ಮಾಡ್ಕೊಳೋದು ಉತ್ತಮ. ಓಕೆ ಡಾಕ್ಟರ್, ಇನ್ನು ಮೇಲ್ ಫರ್ಟಿಲಿಟಿ, ಫೀಮೇಲ್ ಫರ್ಟಿಲಿಟಿ ಬಗ್ಗೆ ಮಾತನಾಡೋದಾದರೆ, ನಾನು ಆಗಲೇ ಹೇಳಿದೆ, ಮೊದಲೆಲ್ಲ ಮಹಿಳೆಯನ್ನೇ ದೂಷಿಸ್ತಾ ಇದ್ರು, ಮಹಿಳೆಯೇ ಕಾರಣ ಬಂಜೆತನಕ್ಕೆ ಅಂತ. ಆದರೆ ಇತ್ತೀಚಿನ ದಿನಗಳಲ್ಲಿ ದಂಪತಿಗಳಿಬ್ಬರೂ ಕೂಡ ಜೊತೆಗೆ ಬಂದು ಟೆಸ್ಟ್ ಮಾಡಿದಾಗ ಪುರುಷರಲ್ಲೂ ಕೂಡ ಈ ಸಮಸ್ಯೆ ಕಂಡು ಬರ್ತಾ ಇದೆ. ಪುರುಷರಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಯಿಂದಾಗಿ ಇನ್ಫರ್ಟಿಲಿಟಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ? ನೀವು ಹೇಳ್ದಂಗೆ ಮೊದಲೆಲ್ಲ ನಾವು ಬರೀ ಮನೇಲಿ ಮಗು ಆಗದೇ ಇದ್ದರೆ ಸೊಸೆನೇ ಎಲ್ಲರೂ ಬ್ಲೇಮ್ ಮಾಡ್ತಾಯಿದ್ರು. ಇವಾಗ ಹಾಗಲ್ಲ. ಅದು ಕಾರಣ ಇದು ಮಗನ ಕೈಯಲ್ಲೂ ಇರಬಹುದು. ಸೊ ಅದರಿಂದ ನಾವು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಬರುವಾಗ ನೀವು ದಂಪತಿಗಳು ಒಟ್ಟಾಗಿ ಬರಬೇಕು ಅಂತ ಹೇಳ್ತೀವಿ. ನಾವು 100 ಜನ ಮಕ್ಕಳಾಗಲಿಲ್ಲ ಅಂತ ಬಂದರೆ ಅದರಲ್ಲಿ 40 ಜನದಲ್ಲಿ ಬರೀ ಗಂಡಸರಲ್ಲಿ ತಪ್ಪಿರ್ಬೋದು, ಇನ್ನು 40 ಜನದಲ್ಲಿ ಹೆಂಗಸರಲ್ಲಿ ತಪ್ಪಿರ್ಬೋದು, 10 ಜನದಲ್ಲಿ ಇಬ್ಬರಲ್ಲೂ ಇರ್ಬೋದು. ಇನ್ನು 10% ಇಬ್ಬರೂ ನಾರ್ಮಲ್ ಆಗಿದ್ದು ಆಗೋದಿಲ್ಲ. ಅದಕ್ಕೆ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಹಸ್ಬೆಂಡ್ ಕ್ರೈಟೀರಿಯಾ ತೊಗೊಂಡ್ರೆ ಅವ್ರದ್ದು ವೀರ್ಯ ಅಂಶ ಅಮೌಂಟ್ ಕಡಿಮೆ ಇರಬಹುದು. ಮೊಟಿಲಿಟಿ ಅಂತ ಹೇಳ್ತೀವಿ. ಏನಾಗುತ್ತೆ ಅಂದರೆ ಈ ಅಂಡಾಶಯ ಆಮೇಲೆ ಸ್ಪಮ್ಮು ಯುನೈಟ್ ಆಗೋದು ಟ್ಯೂಬಲ್ಲಿ. ಸೊ ಆ ಟ್ಯೂಬಲ್ಲಿ ಮೂವ್ ಆಗೋವರೆಗೂ ಶಕ್ತಿ ಇರಬೇಕು ವೀರ್ಯಕ್ಕೆ. ಅದಕ್ಕೆ ಮೊಟಿಲಿಟಿ ಅಂತ ಹೇಳ್ತೀವಿ. ಅದು ಅಬ್ನಾರ್ಮಲ್ ಆಗಿರಬಹುದು, ಕಡಿಮೆ ಇರಬಹುದು. ಇಲ್ಲ ಅದು ಅಬ್ನಾರ್ಮಲ್ ಸ್ಪರ್ಮ್ಸ್ ಜಾಸ್ತಿ ಇರಬಹುದು, ಕೌಂಟೇ ಕಡಿಮೆ ಇರ್ಬೋದು. ಇದರ ಕಾರಣದಿಂದ ವೀರ್ಯಾಂಶದಿಂದ ಕಡಿಮೆ ಆಗ್ಬೋದು.
ದ ಮೇನ್ ರೀಸನ್ ಏನು ಅಂದರೆ ಲೈಫ್ ಸ್ಟೈಲು, ಆಮೇಲೆ ಸ್ಮೋಕಿಂಗ್ ಹ್ಯಾಸ್ ಎ ಲಾಟ್ ಆಫ್ ಎಫೆಕ್ಟ್. ಸೊ ನಾವು ಏನಂದರೆ ಫಸ್ಟು ಟ್ರೀಟ್ಮೆಂಟ್ ಬಂದಾಗ ದಂಪತಿಗಳನ್ನು ಮಾತಾಡೋದು, ನೀವು ಯಾರಾದರೂ ಸ್ಮೋಕ್ ಮಾಡ್ತಾಯಿದ್ರೆ ದಯವಿಟ್ಟು ನಿಲ್ಲಿಸ್ಬೇಕು. ಅದು ನಿಲ್ಲಿಸಿದ ಮೇಲೆ ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ಅಟ್ಲೀಸ್ಟ್ ರಿಸಲ್ಟ್ಸ್ ಗೊತ್ತಾಗುತ್ತೆ. ಓಕೆ ಡಾಕ್ಟರ್, ಮೇಲ್ ಫರ್ಟಿಲಿಟಿ ಬಗ್ಗೆ ಹೇಳೋದಾದರೆ ಅವರಿಗೆಲ್ಲ ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಲಾಗುತ್ತೆ ಈ ಸಮಸ್ಯೆಗೆ ಸಂಬಂಧಪಟ್ಟಂಗೆ? ಫಸ್ಟು ಜನರಲ್ ಟೆಸ್ಟ್ಗಳು ಮಾಡ್ತೀವಿ. ಅವ್ರಿಗೆ ಥೈರಾಯ್ಡ್ ಏನಾದರೂ ಇದೆಯಾ ಅಂತ ನೋಡ್ತೀವಿ. ಆಮೇಲೆ ಅವ್ರಿಗೆ ಶುಗರ್ಸ್ ಏನಾದರೂ ಇದೆಯಾ ಅಂತ ನೋಡ್ತೀವಿ. ಆಮೇಲೆ ಅವ್ರಿಗೆ ಹಾರ್ಮೋನಲ್ ಲೆವೆಲ್ಸ್ ಮಾಡ್ತೀವಿ, ಟೆಸ್ಟೋಸ್ಟಿರಾನು, FSH, LH ಅಂತ. ಅದಲ್ಲದೆ ಮೇನ್ಲಿ ಸೆಮೆನ್ ಅನಾಲಿಸಿಸ್ ಮಾಡ್ತೀವಿ. ಅದರಲ್ಲಿ ಏನಾದರೂ ತೊಂದರೆ ಇದ್ದರೆ ಡಾಪ್ಲರ್ ಸ್ಟಡೀಸ್ ಅಂತ ಮಾಡ್ತೀವಿ. ಓಕೆ, ಫೀಮೇಲ್ ಫರ್ಟಿಲಿಟಿಗೆ ಸಂಬಂಧಪಟ್ಟಂಗೆ ಯಾವೆಲ್ಲ ಟೆಸ್ಟ್ಗಳನ್ನು ಮಾಡ್ತೀರಾ? ಜೊತೆಗೆ ಯಾವೆಲ್ಲ ಸಮಸ್ಯೆಗಳು ಅವರು ಕಂಡುಬರುತ್ತೆ? ಸ್ಪೆಷಲಿ ಪ್ರೆಗ್ನೆನ್ಸಿ ಕೆಲವರಿಗೆ ಆಗಲ್ಲ, ಯಾಕಂತಂದರೆ ಸಿಸ್ಟ್ ಇರುತ್ತೆ, ಅಂಥ ಸಂದರ್ಭದಲ್ಲೆಲ್ಲ ಏನು ಮಾಡ್ತೀರಾ ಡಾಕ್ಟರ್? ಹೆಂಗಸರಲ್ಲಿ ನೋಡಿದಾಗ ಅವ್ರದಲ್ಲಿ ಗರ್ಭಕೋಶದಲ್ಲಿ ತೊಂದರೆ ಇರಬಹುದು, ಇಲ್ಲ ಗರ್ಭಕೋಶದಿಂದ 2 ನಾಳಗಳು ಬರುತ್ತೆ, ಆ ನಾಳಗಳಲ್ಲಿ ಏನಾದರೂ ತೊಂದರೆ ಇರ್ಬೋದು, ಇಲ್ಲ ಅಂಡಾಶಯದಲ್ಲಿ ತೊಂದರೆ ಇರ್ಬೋದು. ಇವಾಗ ಅಂಡಾಶಯದಲ್ಲಿ ಮಾತಾಡೋದಾದರೆ 2 ಮುಖ್ಯವಾಗಿ ಅಂದರೆ ಪಾಲಿಸಿಸ್ಟಿಕ್ ಓವರೀಸ್ ಅಂತ. ಅದು ಡೇ ಇನ್ ನೈಟ್ ಎಲ್ರಿಗೂ ಗೊತ್ತು. ಪಾಲಿಸಿಸ್ಟಿಕ್ ಓವರೀಸ್ ಅಂದರೆ ಅದು ಮೊಟ್ಟೆ ಡೆವಲಪ್ ಆಗ್ತಾಯಿಲ್ಲ. ಅದಕ್ಕೆ ಲೈಫ್ ಸ್ಟೈಲ್ ಚೇಂಜಸ್ಸು, ಆಮೇಲೆ ಎಕ್ಸಸೈಸು ಮುಖ್ಯವಾಗಿ ಮಾಡಿದ್ರೆ ಅದಕ್ಕೆ ಕಂಟ್ರೋಲ್ ಬರುತ್ತೆ. ಈ ಪಾಲಿಸಿಸ್ಟಿಕ್ ಓವರೀಸು ಅವರ ಒವೇರಿಯನ್ ಫಂಕ್ಷನ್ನು ನೋಡೋಕ್ಕೆ ನಾವು ಮುಟ್ಟಾಗಿದ್ದು 3 ದಿವಸದೊಳಗೆ ಬ್ಲಡ್ ಟೆಸ್ಟ್ಗಳು ಮಾಡ್ತೀವಿ. ಓಕೆ, ಹಾರ್ಮೋನಲ್ ಟೆಸ್ಟ್ಗಳು, ಒಂದು FSH, LH, ಈಸ್ಟ್ರಡಾಯ್ಲು, ಪ್ರೊಜೆಸ್ಟ್ರಾನು, ಆಮೇಲೆ AMH ಅಂತ ಮಾಡ್ತೀವಿ. ಈ AMHಯಿಂದ ಒವೇರಿಯನ್ ರಿಸರ್ವ್ ಹೇಗಿದೆ ಅಂತಲೂ ಗೊತ್ತಾಗುತ್ತೆ. ನಾನು ಆವಾಗಲೇ ಹೇಳ್ದಂಗೆ 35 ವರ್ಷ ಆದಮೇಲೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ. ಅಂದರೆ ಈ ಅಂಡಾಶಯ ಅನ್ನೋದು ನಮ್ಮದು ರಿಸರ್ವ್ ಬ್ಯಾಂಕ್ ಥರ. ಅದರಲ್ಲಿ ನಾವು ಹುಟ್ಟಿದಾಗ ಒಂದಿಷ್ಟು ಅಂತ ಮೊಟ್ಟೆಗಳಿರುತ್ತೆ. ಅದು ಪ್ರತಿ ತಿಂಗಳು ಪೀರಿಯಡ್ಸ್ ಆಗುವಾಗ 1 ಅಲ್ಲದೆ 2 ಮೊಟ್ಟೆಗಳು ಡೆವಲಪ್ ಆಗಿ ರಪ್ಚರ್ ಆಗಿ ಹೋಗ್ತಾ ಇರುತ್ತೆ. ನೀನು ಮದುವೆ ಆಗಿದೆಯೋ ಮದುವೆ ಆಗಿಲ್ವೋ, ನೀನು ಎಷ್ಟು ವಯಸ್ಸಲ್ಲಿದೆಯಾ ಅಂತ ಗೊತ್ತಾಗಲ್ಲ. ಹಾಗೆ ನಾವು ವಯಸ್ಸಾಗ್ತಾ ಈ ರಿಸರ್ವ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಅದನ್ನು ಆ್ಯಂಟಿ-ಮ್ಯುಲೇರಿಯನ್ ಹಾರ್ಮೋನ್ ಅನ್ನೋದು ಟೆಸ್ಟಿಂದ ಗೊತ್ತಾಗುತ್ತೆ. ಇನ್ನೊಂದು ಏನು ಮಾಡ್ತೀವಿ ಅಂದರೆ ಆ್ಯಂಟ್ರಿಯೋ ಫಾಲಿಕ್ಯುಲರ್ ಕೌಂಟ್ ಅಂತ ಮಾಡ್ತೀವಿ. ಸ್ಕ್ಯಾನ್ ಮಾಡಿ ಓಕೆ ನಿನಗೆ ಎಷ್ಟು ಅಂಡಾಶಯ ಬರೋ ಶಕ್ತಿ ಇದೆ ಅಂತ ನೋಡ್ತೀವಿ. ಇದನ್ನು ಫಸ್ಟು 3 ಡೇಸ್ ಆಫ್ ಪೀರಿಯಡ್ಸಲ್ಲಿ ಮಾಡ್ತೀವಿ. ಅದ್ರ ಜೊತೆ ಈ ಪಾಲಿಸಿಸ್ಟಿಕ್ ಓವರೀಸ್ ಇದ್ದರೂ ಗೊತ್ತಾಗುತ್ತೆ, ಅದರಲ್ಲಿ ಹಾರ್ಮೋನಲ್ ಲೆವೆಲ್ಸು. ಈ ಪಾಲಿಸಿಸ್ಟಿಕ್ ಓವರೀಸ್ ಬಗ್ಗೆ ನಾನು ಇನ್ನೊಂದು ಹೇಳಬೇಕು ಅಂತಿದ್ದೀನಿ. ಇದರಲ್ಲಿ ಜೊತೆಯಲ್ಲಿ ಕೆಲವು ಅದರ್ ಹಾರ್ಮೋನ್ಸ್ ಇಂಬ್ಯಾಲೆನ್ಸು ಆಗಿರ್ಬೋದು, ಥೈರಾಯ್ಡ್ ಇರ್ಬೋದು, ಮುಖ್ಯವಾಗಿ ನೋಡ್ಕೋಬೇಕು. ಆಮೇಲೆ ಈ ಕೆಲವರಿಗೆ ಟೆಸ್ಟೋಸ್ಟಿರಾನ್ ಲೆವೆಲ್ ಅಂದರೆ ನಮ್ಮಲ್ಲೂ ಈ ಗಂಡಸರಿಗಿರೋ ಹಾರ್ಮೋನಲ್ ಲೆವೆಲ್ ನಮ್ಮಲ್ಲೂ ಇರುತ್ತೆ. ಅದು ಸ್ವಲ್ಪ ಜಾಸ್ತಿ ಆದಾಗ ಈ ಸ್ವಲ್ಪ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಬರೋ ಚಾನ್ಸಸ್ ಇರುತ್ತೆ. ಅದು ನೆಕ್ಸ್ಟ್ ಬಿಟ್ಟರೆ ಪ್ರೆಮೆಚ್ಯೂರ್ ಓವೇರಿಯನ್ ಇನ್ಸಫಿಷಿಯನ್ಸಿ ಅಂತ ಹೇಳ್ತೀವಿ. ಕೆಲವರಿಗೆ ನಾನಾ ಕಾರಣದಿಂದ, ಕೆಲವು ಜೆನೆಟಿಕ್ ಟೆಸ್ಟ್ಗೆ ಹಾರ್ಮೋನ್ಸಿಂದ, ಜೆನೆಟಿಕ್ ಪ್ರಾಬ್ಲಮ್ಸಿಂದ ಇವರಿಗೆ ಮುಂಚೆನೇ 25-28 ವರ್ಷಕ್ಕೆಲ್ಲ ಹುಡುಗಿರಿಗೆ ಈ ಒವೇರಿಯನ್ ಎಗ್ ಡೆವಲಪ್ಮೆಂಟು ಕಡಿಮೆ ಆಗೋಗುತ್ತೆ. ಈ AMH ಅಂತ ಅವಾಗ ಮಾಡ್ತೀವಲ್ಲ, ಅದು <2 ಆ ಥರ ಬರುತ್ತೆ. ಸೊ ಅದಕ್ಕೆ ಅದೊಂದು ಟೆಸ್ಟ್ ಮಾಡ್ತೀವಿ. ಮೂರನೇದು ನಾವು ಡೇಸ್ ವಾಟ್ ವಿ ಆರ್ ಸೀಯಿಂಗ್ ಇಸ್ ಅಂದರೆ ಏನು ನೋಡ್ತಾ ಇದ್ದೀವಿ ಅಂದರೆ ಈ ಎಂಡೋಮೆಟ್ರಿಯೋಸಿಸ್ ಅಂತ, ಒವೇರಿಯನ್ ಸಿಸ್ಟ್ ಅನ್ನೋದು ಸಿಂಪಲ್ ಸಿಸ್ಟ್ ಇರಬಹುದು. ಸಿಂಪಲ್ ಸಿಸ್ಟು ಅದಕ್ಕೇನು ಯೋಚನೆ ಇಲ್ಲ. ಬಟ್ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ. ಇದರಲ್ಲಿ ಹುಡುಗಿರಿಗೆ ಅವ್ರ ಹೆಂಗಸರಿಗೆ ತುಂಬ ಹೊಟ್ಟೆ ನೋವು ಬರುತ್ತೆ ಪೀರಿಯಡ್ಸ್ ಟೈಮಲ್ಲಿ. ಆಮೇಲೆ ಬ್ಲೀಡಿಂಗು ಜಾಸ್ತಿ ಆದರೂ ಆಗಬಹುದು. ಇದೇನಾಗುತ್ತೆ ಅಂದರೆ ನಾವು ಪೀರಿಯಡ್ಸ್ ಆದಾಗ ಗರ್ಭಕೋಶದಲ್ಲಿ ಲೈನಿಂಗ್ ಇರುತ್ತಲ್ಲ, ಆ ಸೆಲ್ಸ್ ಎಲ್ಲ ಹೊರಗೆ ಬರುತ್ತೆ. ಈ ಸೆಲ್ಸು ಫಾರ್ ಸಮ್ ಏನೋ ರೀಸನ್ ಗೊತ್ತಿಲ್ಲ ಓವರೀಸ್ ಮೇಲೆ ಯೂಟ್ರಸ್ ಮಸಲ್ ಒಳಗಿರೋದು ಆಗುತ್ತೆ. ಅದರಿಂದ ಅವರು ಪೀರಿಯಡ್ಸ್ ಆದಾಗ ಹಾರ್ಮೋನಲ್ ಎಫೆಕ್ಟ್ ಬರುತ್ತಲ್ವ, ಆವಾಗ ಅಲ್ಲೆಲ್ಲ ಬ್ಲೀಡಿಂಗ್ ಆಗುತ್ತೆ. ಈ ಬ್ಲಡ್ ಹೊರಗೆ ಬರೋಕ್ಕಾಗಲ್ಲ, ಅಲ್ಲೇ ಸಿಸ್ಟ್ ಆಗುತ್ತೆ. ಅದೊಂಥರ ಚಾಕ್ಲೇಟ್ ಕಲರ್ ಬರುತ್ತೆ, ಯಾಕಂದರೆ ಬ್ಲಡ್ ಕಲೆಕ್ಟೆಡ್, ಅದಕ್ಕೆ ಚಾಕ್ಲೇಟ್ ಸಿಸ್ಟ್ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ದಂಪತಿಗಳು ಇಬ್ಬರು ಕೂಡ ಡಾಕ್ಟರ್ನ ಯಾವಾಗ ಕನ್ಸಲ್ಟ್ ಮಾಡಬೇಕು? ನಾವು ಯೂಶಲಿ ಏನು ಹೇಳ್ತಾ ಇದ್ವಿ ಅಂದರೆ
2 ವರ್ಷ ದಾಂಪತ್ಯ ಜೀವನ ನಡೆದ ಮೇಲೆ ಗರ್ಭಿಣಿ ಆಗದೇ ಇದ್ದರೆ ನೀವು ಬಂದು ಡಾಕ್ಟರ್ ನೋಡಬೇಕು ಅಂತ ಹೇಳ್ತಾ ಇದ್ವಿ. ಇದು ರೂಲ್ಸ್ ಅಲ್ಲ. ಯಾಕಂದರೆ ಇವರು ಇವಾಗ 35 ವರ್ಷಕ್ಕೆ ಮದುವೆ ಆಗಿರ್ಬೋದು. ಹಾಗಂತ ನಾನು ಇನ್ನೂ 2 ವರ್ಷ ಕಾಯಿ ಅಂದರೆ ಅವ್ರ ಓವೇರಿಯನ್ ಫಂಕ್ಷನ್ ಎಲ್ಲ ಹೊಟ್ಟೆ ಹೋಗುತ್ತೆ. ಸೊ ಅಂಥ ಜನರಲ್ಲಿ 6 ತಿಂಗಳಲ್ಲೇ ನೀವು ಬನ್ನಿ ಅಂತ ಹೇಳ್ತೀವಿ. ಇಲ್ಲ ನೀನು 40 ವರ್ಷದಲ್ಲಿ ಮದುವೆ ಆಗಿದ್ದರೆ ಇನ್ನೂ ಬೇಗನೆ ನಾವೆಂದು ತುಂಬ ಡಿಲೇ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸೊ ಏಜ್ ಅನ್ನೋದು ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್ ಇದರಲ್ಲಿ. ಓಕೆ. ಸೊ ಅದಲ್ಲದೆ ಇನ್ನೇನಾದರೂ ಇವಾಗ ಗಂಡಸರಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ, ಆ ಥರ ಇಲ್ಲ ಇನ್ನೇನಾದರೂ ತೊಂದರೆ ಅವ್ರ ದಾಂಪತ್ಯ ಜೀವನದಲ್ಲಿ ಕಂಡು ಬಂದರೆ ಮುಂಚೆನೇ ಬಂದು ಡಾಕ್ಟರ್ನ ನೋಡಬಹುದು. ಓಕೆ ಡಾಕ್ಟರ್, ಇವಾಗ ಇನ್ಫರ್ಟಿಲಿಟಿ ಸಮಸ್ಯೆ ಕಂಡು ಬಂದರೆ ಅಂಥವರಿಗೆ ಚಿಕಿತ್ಸೆ ಹೇಗೆ? ಅದು ಕಾರಣ ಏನು ಅಂತ ನೋಡಬೇಕು. ಇವಾಗ ಪುರುಷನಲ್ಲಿ ತೊಂದರೆ ಇದ್ದರೆ, ಯಾಕಂದರೆ ಸೆಮೆನ್ನು ತೊಂದರೆಗಳಿದೆ, ಅವರಲ್ಲಿ ಕ್ವಾಂಟಿಟಿ ಕಡಿಮೆ ಇದೆ, ಮೊಟಿಲಿಟಿ ಕಡಿಮೆ ಇದೆ, ಅಬ್ನಾರ್ಮ್ಯಾಲಿಟೀಸ್ ಇದೆ ಅಂದರೆ ಕೆಲವು ಮೆಡಿಕೇಷನಲ್ಲಿ ಟ್ರೀಟ್ ಮಾಡಬಹುದು. ಇಲ್ಲ ಅಂದರೆ IUI ಅಂತ ಹೋಗ್ತೀವಿ, ಇಂಟ್ರಾಯೂಟ್ರೈನ್ ಇನ್ಸೆಮಿನೇಷನ್ ಅಂತ. ಅಂದರೆ ಅವ್ರ ಸ್ಪರ್ಮ್ನ ವಾಶ್ ಮಾಡಿ ಕಾನ್ಸಂಟ್ರೇಟ್ ಮೊಟ್ಟೆ ಒಡೆಯೋ ಟೈಮಲ್ಲಿ ಗರ್ಭಕೋಶದ ಒಳಗೆ ಹಾಕ್ತೀವಿ. ಇಲ್ಲ ಕೆಲವ್ರಿಗೆ ಸ್ಪರ್ಮ್ಸ್ ಕೌಂಟ್ ತುಂಬ ಕಡಿಮೆ ಇರುತ್ತೆ, ಇಲ್ಲ ಸ್ಪರ್ಮ್ಸೇ ಇಲ್ಲದೆ ಇರ್ಬೋದು, ಅಜೋಸ್ಪರ್ಮಿಯಾ ಅಂತ ಹೇಳ್ತೀವಿ. ಈಗ ಅಂಥ ಟೈಮಲ್ಲಿ ಟೀಸಾ ಅಂತ ಮಾಡಬೇಕಾಗುತ್ತೆ. ಅಂದರೆ ಟೆಸ್ಟಿಕಲಲ್ಲೇ ಆಸ್ಪಿರೇಟ್ ಮಾಡಿ ಆ ಸ್ಪರ್ಮ್ಸ್ನ ತೆಗಿತೀವಿ. ಅದರಲ್ಲೂ ಬರದೇ ಇದ್ದರೆ ನಾವು ದಂಪತಿಗಳಿಗೆ ಅಡ್ವೈಸ್ ಕೊಡ್ತೀವಿ, ಬೇಕಾದರೆ ನೀವು ಡೋನರ್ಸ್ಗೆ ಹೋಗ್ಬೋದು. ಯಾರು ಡೋನರ್ ಅಂತಲೂ ಗೊತ್ತಿರೋದಿಲ್ಲ, ಡೋನರ್ ಸೈಕಲಲ್ಲಿ IUI ಆದರೂ ಮಾಡಿಸ್ಕೋಬೋದು, ಇಲ್ಲ IVF ಆದರೂ ಮಾಡ್ಕೋಬೋದು. ಆ ಸಿಚುಯೇಷನ್ ನೋಡ್ಕೊಂಡು ಮಾಡ್ತೀವಿ. ಇದಕ್ಕೆ ಇಬ್ಬರು ಒಪ್ಪಿಗೆ ಕೊಡಬೇಕು. ಸ್ಪರ್ಮ್ಸ್ ಡೋನರ್ಸ್ನ ನಾವು ಗೊತ್ತಿರೋರಿಂದ ತೊಗೊಳೋ ಥರ ಇಲ್ಲ, ಇವಾಗೆಲ್ಲ ಲೀಗಲ್ ಟರ್ಮ್ಸ್ ಜಾಸ್ತಿ ಇದೆ. ಆ್ಯಂಡ್ ವಿ ಹ್ಯಾವ್ ಟು ಟೇಕ್ ಇಟ್ ಫ್ರಮ್ ದ ಸ್ಪರ್ಮ್ ಬ್ಯಾಂಕಿಂದನೇ ತೊಗೋಬೇಕಾಗುತ್ತೆ. ಇಲ್ಲ ಹೆಂಗಸರಲ್ಲಿ ತೊಂದರೆ ಇತ್ತು ಅಂದರೆ, ಪಾಲಿಸಿಸ್ಟಿಕ್ ಓವರೀಸ್ ಇತ್ತು ಅಂದರೆ ಅದಕ್ಕೆ ಟ್ರೀಟ್ ಮಾಡಿ ಅದಕ್ಕೆ ಓವ್ಯುಲೇಷನ್ ಇಂಡಕ್ಷನ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಗರ್ಭಿಣಿ ಆಗಬಹುದು. ಇಲ್ಲ ಎಂಡೋಮೆಟ್ರಿಯೋಸಿಸ್ ಇದೆ ಅಂದರೆ, ಎಂಡೋಮೆಟ್ರಿಯೋಸಿಸ್ಸು ತುಂಬ ದೊಡ್ಡದಾಗಿದ್ದರೆ ಲ್ಯಾಪ್ರೋಸ್ಕೋಪಿ ಮಾಡಿ ಆಪ್ರೇಷನ್ ಎಲ್ಲ ಮಾಡಬೇಕಾಗತ್ತೆ. ಇಲ್ಲ ಕಡಿಮೆ ಇದೆ ಅಂದರೆ ಮೆಡಿಕೇಷನ್ನಲ್ಲೇ ಟ್ರೀಟ್ಮೆಂಟ್ ಕೊಡಬಹುದು. ಇಲ್ಲ ಟ್ಯೂಬಲ್ಲಿರ್ಬೋದು, ಫೆಲೋಪಿಯನ್ ಟ್ಯೂಬ್ ಅಂತೀವಲ್ಲ, ನಾಳ ಇರುತ್ತೆ, ಅದರಲ್ಲಿ ಅಂಡಾಶಯ ಹೋಗಿ ನಾಳದಲ್ಲಿ ಹೋಗಿ ವೀರ್ಯ ಹೋಗಿ ನಾಳದಲ್ಲಿ ಮೀಟ್ ಮಾಡಬೇಕು, ಅಲ್ಲೇ ಫರ್ಟಿಲೈಸೇಷನ್ ಆಗೋದು. ಅದೇ ಬ್ಲಾಕ್ ಆಗಿದ್ದರೆ ನಾವೇನೂ ಮಾಡೋಕ್ಕಾಗಲ್ಲ. ಇದು IVF ಅಂದರೆ ಟೆಸ್ಟ್ ಟ್ಯೂಬ್ ಬೇಬಿ ಮಾಡಬೇಕಾಗತ್ತೆ. ಇಲ್ಲ ಗರ್ಭಕೋಶದಲ್ಲಿ ಏನಾದರೂ ತೊಂದರೆ ಇದ್ದರೆ, ಇನ್ಫೆಕ್ಷನ್ ಇರಬಹುದು. ನಮ್ಮ ಇಂಡಿಯಾದಲ್ಲಿ ಟ್ಯೂಬರ್ಕ್ಲೋಸಿಸ್ ನಾವು ತಲೆಯಲ್ಲಿ ಇಟ್ಕೊಂಡಿರಬೇಕು, ಅದನ್ನು ಇದ್ದರೆ ಇನ್ಫೆಕ್ಷನ್ನ ಟ್ರೀಟ್ ಮಾಡಬೇಕಾಗಬಹುದು. ಇಲ್ಲ ಯೂಟ್ರಸಲ್ಲಿ ಒಂದು ಪಾಲಿಪ್ ಅಂತೀವಿ, ಒಂದು ಫಿಂಗರ್ ಲೆಗ್ ಪ್ರೊಜೆಕ್ಷನ್ನು, ಅದು ಲೈನಿಂಗು ದಪ್ಪ ಆಗಿ ಫಿಂಗರ್ ಲೆಗ್ ಪ್ರೊಜೆಕ್ಷನ್ ಥರ ಆಗುತ್ತೆ, ಅದಕ್ಕೆ ಪಾಲಿಪ್ ಅಂತೀವಿ. ಅದಿದ್ದರೆ ಅದನ್ನು ತೆಗಿಯೋದು, ಸೆಪ್ಟಮ್ ಇದ್ದರೆ ಸೆಪ್ಟಮ್ ತೆಗಿಬೇಕಾಗುತ್ತೆ. ಅದು ಮಾಡಿದ್ರೆ ನ್ಯಾಚುರಲ್ಲಾಗೂ ಆಗಬಹುದು. ಓಕೆ ಡಾಕ್ಟರ್, ಇನ್ನು IVF IUI ಅಂತ ತಾವು ಚಿಕಿತ್ಸೆ ಬಗ್ಗೆ ಹೇಳಿದ್ರಿ. ಈ ಚಿಕಿತ್ಸೆಯ ಪ್ರೊಸೀಜರ್ ಬಗ್ಗೆ ಹೇಳೋದಾದರೆ ಹೇಗಿರುತ್ತೆ? IUI ಅಂದರೆ ನಾವು ಈ ಅಂಡಾಶಯ ಡೆವಲಪ್ ಆಗೋಕ್ಕೆ ಮಾತ್ರೆನೋ ಇಂಜೆಕ್ಷನೋ ಕೊಡ್ತೀವಿ. ಇಲ್ಲ ನ್ಯಾಚುರಲ್ಲಾಗಿ ಅವ್ರಿಗೆ ಮೊಟ್ಟೆ ಡೆವಲಪ್ ಆಗ್ತಾಯಿದ್ರೆ ಅಂಡಾಶಯ ಫಾಲಿಕ್ಯುಲರ್ ಸ್ಟಡಿ ಅಂತ ಮಾಡ್ತೀವಿ. ಅದು 9-15 ದಿವಸದಿಂದ ದಿವಸ ಬಿಟ್ಟು ದಿವಸನೋ ಇಲ್ಲದ್ರೆ ಎವ್ರಿ ಡೇನೋ ಮಾಡಿ ಈ ಫಾಲಿಕಲ್ಲು ಕರೆಕ್ಟ್ ಸೈಜ್ ಬಂದಾಗ ಟ್ರಿಗರ್ ಇಂಜೆಕ್ಷನ್ ಅಂತ ಕೊಡ್ತೀವಿ. ಸೊ ಈ ಟ್ರಿಗರ್ ಇಂಜೆಕ್ಷನ್ ಕೊಟ್ಟಿದ್ದು 36 ಅವರ್ಸ್ಗೆ ಮೊಟ್ಟೆ ಹೊಡೆಯುತ್ತೆ. ಆ ಟೈಮಲ್ಲಿ ಸೆಮೆನ್ನ ಅವ್ರ ವೀರ್ಯಾಂಶನ ಯಜಮಾನರದನ್ನು ತಗೊಂಡು ಅದನ್ನು ವಾಶ್ ಮಾಡಿ ಗರ್ಭಕೋಶದ ಒಳಗೆ ಹಾಕ್ತೀವಿ. ಇದು IUI ಅಂತ. ಇದು ಸಿಂಪಲ್ ಪ್ರೊಸೀಜರ್. IVF ಅಂತ ಬಂದರೆ ನಾನು ಔಟ್ಲೈನ್ ಕೊಡೋಂಗಿದ್ರೆ, ಈ ಇವ್ರದ್ದು ಹೆಂಡತಿದು ಮೊಟ್ಟೆ ಅಂಡಾಶಯನ ತೆಗೆದು ವೀರ್ಯನ ಜೊತೆ ಲ್ಯಾಬಲ್ಲಿ ಮಿಕ್ಸ್ ಮಾಡ್ತೀವಿ. ಅದು 2 ಥರ ಇರುತ್ತೆ, ಒಂದು IVF, ಇನ್ನೊಂದು ICSI ಅಂತೀವಿ, ICSI ಅಂತ ಹೇಳ್ತೀವಿ. ಇವೆರಡು ಒಂದು ಏನು ಅಂದರೆ ವ್ಯತ್ಯಾಸ, IVFಲ್ಲಿ ಮೊಟ್ಟೆ ಜೊತೆ ಪೂಲ್ ಆಫ್ ಸ್ಪರ್ಮ್ಸ್ ಜೊತೆ ಮೊಟ್ಟೆ ನೀಡ್ತೀವಿ. ಈ ಮೊಟ್ಟೆ ಅದನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಹೆಲ್ತಿ ಸ್ಪರ್ಮ್ಸ್ನ. ಸೊ ಇನ್ನೊಂದರೆ ICSI ಅಂದರೆ ICSI ಅಂತ ಹೇಳಿದ್ರೆ
ಮೈಕ್ರೋಸ್ಕೋಪಲ್ಲಿ ಮೊಟ್ಟೆಗೆ ಸ್ಪರ್ಮ್ನ ಇಂಜೆಕ್ಟ್ ಮಾಡ್ತೀವಿ. ಓಕೆ, ಬಟ್ ಯಾವಾಗಲೂ ಹೇಳೋದು IVF ಅಲ್ಲಿ ಸಕ್ಸಸ್ ಇದು ಹೆಲ್ತಿ ಮಕ್ಕಳು ಎಲ್ಲ ಚೆನ್ನಾಗಾಗೋದು ಚಾನ್ಸಸ್ಸು ಮೋರ್ ಅಂತ. ಬಟ್ ನಾವು ಇದು ಇವಾಗ ಯಜಮಾನ್ರದ್ದು ಇದರಲ್ಲಿ ಸ್ಪರ್ಮ್ ಕೌಂಟೇ ಕಡಿಮೆ ಇತ್ತು, ಇಲ್ಲದ್ರೆ 3-4 ಸ್ಪರ್ಮ್ ಇರುವಾಗ ಅದು ಮಾಡೋಕ್ಕಾಗಲ್ಲ. ಸೊ ICSI ಮಾಡೋದು IVF ಮಾಡೋದು ಮೊಟ್ಟೆ ಎಷ್ಟು ಬರುತ್ತೆ ಸ್ಪರ್ಮ್ ಕ್ವಾಲಿಟಿ ನೋಡಿಕೊಂಡು ಮಾಡ್ತೀವಿ. ಓಕೆ ಡಾಕ್ಟರ್, IVF IUIನ ಚಿಕಿತ್ಸೆಯ ಮುಂಚಿತವಾಗಿ ಯಾವೆಲ್ಲ ಟೆಸ್ಟ್ಗಳನ್ನು ತಾವು ಮಾಡ್ತೀರಾ? IVF ಹೇಳಬೇಕು ಅಂದರೆ ನಾವು ಹಾರ್ಮೋನಲ್ ಲೆವೆಲ್ಸ್ ಎಲ್ಲ ಟೆಸ್ಟ್ ಮಾಡ್ತೀವಿ. ಅದು ಮುಟ್ಟಾಗಿದ್ದು 2nd or 3rd ಡೇಯಿಂದ ನಾವು ಹಾರ್ಮೋನಲ್ ಟೆಸ್ಟ್ಗಳು ಮಾಡಿ ಸ್ಕ್ಯಾನ್ ಮಾಡಿ ಎಷ್ಟು ಬರಬಹುದು ಅಂತ ಇದು ಮೊಟ್ಟೆ ಬರಬಹುದು ಅಂತ ನಾವು ಇದು ಡಿಸೈಡ್ ಮಾಡಿದ್ಮೇಲೆ ದಿವಸ ಇಂಜೆಕ್ಷನ್ ಇರುತ್ತೆ. ಯೂಶಲಿ 10ರಿಂದ 12ನೇ ದಿವಸ ಇಂಜೆಕ್ಷನ್ ಆಗುವಾಗ ಈ ಫಾಲಿಕಲ್ಸು ಮೊಟ್ಟೆ ಸ್ವಲ್ಪ ಕರೆಕ್ಟ್ ಸೈಜ್ ಬರುತ್ತೆ. ಆ ಟೈಮಲ್ಲಿ ನಾವು ಟ್ರಿಗರ್ ಇಂಜೆಕ್ಷನ್ ಅಂತ ಕೊಟ್ಟಿದ್ದು 35ಇಂದ 37 ಅವರ್ಸ್ ಒಳಗೆ ಅನಸ್ತೀಶಾ ಕೊಟ್ಟು ಒಂದು ನೀಡಲ್ ಪಾಸ್ ಮಾಡ್ತೀವಿ ವಜೈನಾಯಿಂದ. ಅದನ್ನು ಓವರೀಸ್ ಒಳಗೆ ಹೋಗಿ ಆ ಫಾಲಿಕಲ್ ಫ್ಲೂಯಿಡ್ನ ಕಲೆಕ್ಟ್ ಮಾಡ್ತೀವಿ. ಈ ಫ್ಲೂಯಿಡ್ನ ಕಲೆಕ್ಟ್ ಮಾಡಿದಾಗ ನಮ್ಮ ಪಕ್ಕದಲ್ಲೇ IVF ಲ್ಯಾಬಲ್ಲಿ ಅವರ ಎಂಬ್ರಿಯಾಲಜಿಸ್ಟ್ ಇರ್ತಾರೆ. ಅವರು ಮೈಕ್ರೋಸ್ಕೋಪಲ್ಲಿ ನೋಡಿ ಹೆಲ್ತಿ ಇದನ್ನು ಮೊಟ್ಟೆನೆಲ್ಲ ತೆಗೆದು ಇನ್ಕ್ಯುಬೇಟರಲ್ಲಿ ಇಡ್ತಾರೆ. ಈ ಇನ್ಕ್ಯುಬೇಟರಲ್ಲಿ 2 hours to 4 hours ಇಟ್ಟಿರ್ತೀವಿ. ಅದಾದಮೇಲೆ ಡಿನ್ಯೂಟ್ ಅಂತ ಹೇಳ್ತೀವಿ, ಅಂದರೆ ಕ್ಲೀನ್ ಮಾಡ್ತೀವಿ. ಆವಾಗ ಯಾವುದು ಹೆಲ್ತಿಯಾಗಿರುತ್ತೆ, ಯಾವುದು ಅನ್ಹೆಲ್ತಿ, ಯಾವುದು ಮೆಚ್ಯೂರು, ವಿಚ್ ಈಸ್ ಇಮ್ಮೆಚ್ಯೂರ್ ಎಲ್ಲ ಗೊತ್ತಾಗುತ್ತೆ. ಮೆಚ್ಯೂರ್ ಹೆಲ್ತಿ ಆಗಿರೋ ಇದಕ್ಕೆ ಮೊಟ್ಟೆಗೆ ಹಸ್ಬೆಂಡ್ದು ಸ್ಪರ್ಮ್ ಇಂಜೆಕ್ಟ್ ಮಾಡ್ತೀವಿ. ನಾವು ಅದನ್ನು ಆವಾಗಲೇ ಅವ್ರಿಗೆ ಹೇಳ್ತೀವಿ ಕೊಡೋಕ್ಕೆ, ಫ್ರೆಶ್ ಸ್ಯಾಂಪಲ್ ಕೊಡೋಕ್ಕೆ. ಸೊ ಅದನ್ನು ಇಂಜೆಕ್ಟ್ ಮಾಡಿದ ಮೇಲೆ 24 hours ಆದಮೇಲೆ ಫರ್ಟಿಲೈಸ್ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಈ ಫರ್ಟಿಲೈಸ್ ಆಗಿರೋ ಎಗ್ನ ಎಂಬ್ರಿಯೋ ಅಂತ ಹೇಳ್ತೀವಿ. ಈ ಎಂಬ್ರಿಯೋನ ತಿರ್ಗಾ ಲ್ಯಾಬಲ್ಲೇ ಬೆಳೆಸ್ತೀವಿ. ಯೂಶಲಿ 3rd to 5th ಡೇ ಇದು ಎಂಬ್ರಿಯೋ ಸ್ಟೇಟಸ್ ನೋಡಿಕೊಂಡು ಪೇಷಂಟ್ ಕಂಡೀಷನ್ ನೋಡಿಕೊಂಡು ಯೂಶಲಿ 3rd ಡೇ ಆರ್ ನಾವು ಮಾಡೋದು ಮೋಸ್ಟ್ಲಿ 5th ಡೇ ಪ್ಲಾಸ್ಟೋಸಿಸ್ಟ್ ಅಂತ ಎಂಬ್ರಿಯೋನ ಯೂಟ್ರಸ್ ಒಳಗೆ ಹಾಕ್ತೀವಿ. ಹಾಕಿದ 15ನೇ ದಿವಸ ಆದಮೇಲೆ ನಮಗೆ ಬ್ಲಡ್ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಪ್ರೆಗ್ನೆನ್ಸಿ ಇದೆಯೋ ಇಲ್ವೋ ಅಂತ. ಓಕೆ ಡಾಕ್ಟರ್, ಇನ್ನು ಇನ್ ಕೇಸ್ IVF ಟ್ರೀಟ್ಮೆಂಟ್ನ ಸಂದರ್ಭದಲ್ಲಿ ವಿಮೆನ್ಗೆ ಅಂದರೆ ಪ್ರೆಗ್ನೆಂಟ್ ಆಗುವಂಥ ವಿಮೆನ್ಗೆ ಏನಾದರೂ ಶುಗರ್ ಏನಾದರೂ ಕಾಣಿಸ್ಕೊಂಡ್ರೆ ಆ ಸಂದರ್ಭದಲ್ಲಿ ಚಿಕಿತ್ಸೆ ಹೇಗಿರುತ್ತೆ? ಈ IVF ಪ್ರೆಗ್ನೆಂಟ್ ಲೇಡಿ ಆಗಲಿ ನ್ಯಾಚುರಲ್ ಪ್ರೆಗ್ನೆನ್ಸಿಗೂ ಏನೂ ವ್ಯತ್ಯಾಸ ಇಲ್ಲ. ಅವರು ನಾರ್ಮಲ್ಲಾಗೂ ಡೆಲಿವರಿ ಆಗಬಹುದು. ಮೆಡಿಕಲ್ ಪ್ರಾಬ್ಲಮ್ಸು ಕೆಲವರಿಗೆ ಬರುತ್ತೆ, BP ಶುಗರು ಎಲ್ಲ, ಅದೆಲ್ಲ ಕಾಮನ್ನು. ಬಟ್ IVF ಆದಾಗ ಮಲ್ಟಿಪಲ್ ಪ್ರೆಗ್ನೆನ್ಸಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಟ್ವಿನ್ಸು, ಟ್ರಿಪ್ಲೆಟ್ಟು ಅಂತ ನಾವು ಯೂಶ್ವಲಿ ಇವರಿಗೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಟ್ವಿನ್ಸು ಆ ಥರ ಇರುವಾಗ, ಇಲ್ಲ ಕೆಲವ್ರಿಗೆ ನಮ್ಗೆ ಟ್ವಿನ್ಸ್ ಬೇಡವೇ ಬೇಡ ಅನ್ನೋರು ಸಿಂಗಲ್ ಎಂಬ್ರಿಯೋ ಒಂದೇ ಒಂದು ಎಂಬ್ರಿಯೋ ಹಾಕಿಸ್ಕೋಬೋದು. ಆವಾಗ ಟ್ವಿನ್ಸ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಓಕೆ ಡಾಕ್ಟರ್, ಸಾಮಾನ್ಯವಾಗಿ ಹೆಚ್ಚಿನ ಜನರಿಗೆ ಇರುವಂತಹ ಒಂದು ಮಿತ್ ಅಂತಲೂ ಹೇಳ್ಬೋದು ಅಥವಾ ಒಂದು ಅನುಮಾನ ಅಂತಲೂ ಹೇಳಬಹುದು, IVFನಿಂದ ಹುಟ್ಟುವಂತಹ ಮಗು ನಾರ್ಮಲ್ ಆಗಿರುತ್ತಾ ಇರಲ್ವಾ ಹೇಗೆ ಅಂತ? ನಾರ್ಮಲ್ ಆಗೋ ಮಗುಗೆ ಏನೇನು ಪ್ರಾಬ್ಲಮ್ ಆಗ್ಬೋದೋ ನಾವು ಯೂಶಲಿ 20th ವೀಕಲ್ಲಿ ಸ್ಕ್ಯಾನ್ ಮಾಡಿ ನೋಡ್ತೀವಲ್ಲ, ಅನಾಮಲೀಸ್ ಎಲ್ಲ, ಅಷ್ಟೇ ಚಾನ್ಸಸ್ಸು IVF ಆಗಿರೋ ಮಗುಗೂ ಇರುತ್ತೆ. ಅಂದರೆ ನೀವು IVF ಪ್ರೆಗ್ನೆಂಟ್ ಲೇಡಿಗೂ ಬೇರೆ ನಾನ್ IVF ಪ್ರೆಗ್ನೆಂಟ್ ಲೇಡಿಗೂ ಅನಾಮಲಿಯಸ್ ಬೇಬಿ ಇಲ್ಲ ನಾರ್ಮಲ್ ಆಗೋ ಹುಟ್ಟೋ ಇದು ಇನ್ನೇನಾದರೂ ತೊಂದರೆಗಳಿರೋದು ಇಟ್ಸ್ ಈಕ್ವಲಿ ಕಾಮನ್. ಬಟ್ ಟ್ವಿನ್ಸ್ ಆಗಿರೋ ಚಾನ್ಸಸ್ ಇರೋದ್ರಿಂದ ಸ್ವಲ್ಪ ಪ್ರೆಮೆಚ್ಯೂರ್ ಡೆಲಿವರೀಸ್ ಎಲ್ಲ ಸ್ವಲ್ಪ ಜಾಸ್ತಿ ಇರಬಹುದು. ಅದಕ್ಕೆಲ್ಲ ಪ್ರಿಕಾಷನ್ಸ್ ತೊಗೋಬೋದು ಪ್ರೆಗ್ನೆನ್ಸಿ. ಬ್ಲಡ್ ಪ್ರೆಷರು, ಶುಗರು ಎಲ್ಲ ಅದಕ್ಕೇನು ವ್ಯತ್ಯಾಸ ಇರೋದಿಲ್ಲ. ಓಕೆ ಡಾಕ್ಟರ್, ಇವಾಗ ಇನ್ ಕೇಸ್ ಅವರಿಗೆ ಫಸ್ಟ್ ಬೇಬಿ ನಾರ್ಮಲ್ ಆಗೇ ಆಗಿರುತ್ತೆ, ಸೆಕೆಂಡ್ ಮಗು ಬೇಕು ಅವರಿಗೆ IVF ಅಥವಾ IUI ಚಿಕಿತ್ಸೆ ತಗೋಬಹುದಾ ಹೇಗೆ? ಅದಕ್ಕೆ ಕಾರಣಗಳು ಇರುತ್ತೆ. ಒಂದೊಂದು ಸರ್ತಿ ನಾರ್ಮಲ್ಲಾಗಿ ಒಂದು ಮಗು ಆಗಿರ್ಬೋದು, ಅದಾದಮೇಲೆ ಅವ್ರಿಗೆ ಟ್ಯೂಬಲ್ ಬ್ಲಾಕ್ ಆಗಿರ್ಬೋದು, ಇಲ್ಲ ಒಂದು ಮಗುಗೇನೆ ಕೆಲವರು ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಮಾಡಿಸ್ಕೊಬಿಡ್ತಾರೆ. ಆವಾಗ ಆ ನಾಳಗಳೆಲ್ಲ ಬ್ಲಾಕ್ ಆಗೋಗಿರುತ್ತಲ್ಲ, ನಾವು ಕಟ್ ಮಾಡಿರ್ತೀವಿ, ಅಂಥವ್ರಿಗೆಲ್ಲ ಈ IVF ಟ್ರೀಟ್ಮೆಂಟು ಹೆಲ್ಪ್ ಆಗುತ್ತೆ. ಓಕೆ ಡಾಕ್ಟರ್, IVF ಟ್ರೀಟ್ಮೆಂಟ್ನ ನಂತರದಲ್ಲಿ ಟೇಕ್ ಕೇರ್ ಹೆಂಗಿರಬೇಕು? ಅಂದರೆ ಮೊದಲಿನಂತೆಯೇ ಅವ್ರು ಕೆಲಸ ಮಾಡ್ಕೊಂಡು ಇರಬಹುದಾ ಹೇಗೆ, ಅಥವಾ ಬೆಡ್ ರೆಸ್ಟಲ್ಲಿ ಇರಬೇಕಾಗುತ್ತಾ ಹೇಗೆ?
ನಾವು ಯೂಶಲಿ ಹೇಳೋದಿಲ್ಲ, ಇಟ್ ಇಸ್ ನಾರ್ಮಲ್ ಪ್ರೆಗ್ನೆನ್ಸಿ ಥರನೇ ಹೇಳ್ತೀವಿ. ಸ್ವಲ್ಪ ಹಾರ್ಮೋನಲ್ ಇಂಜೆಕ್ಷನ್ಸು ಅವೆಲ್ಲ ಕೊಡ್ತಾ ಇರ್ತೀವಿ ಸಪೋರ್ಟ್ ಆಗೋಕ್ಕೆ. ಇಲ್ಲ ಕೆಲವ್ರಿಗೆ ಕೆಲವು ಪ್ರಾಬ್ಲಮ್ಸ್ ಇರುತ್ತೆ, ಅಂಥವ್ರಿಗೆ ಹೇಳ್ತೀವಿ ಸ್ವಲ್ಪ ರೆಸ್ಟ್ ತೊಗೊಳ್ಳಿ ಅಂತ. ಸೊ ಯೂಶಲಿ 15 ದಿವಸಕ್ಕೆ ಗೊತ್ತಾಗೋಗುತ್ತೆ, ಅಲ್ಲಿವರೆಗೂ ಸ್ವಲ್ಪ ಸ್ಟ್ರೇನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಬಟ್ ಕೆಲ್ಸಕ್ಕೆ ಹೋಗೋರೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ. ಎಷ್ಟೋ ಜನ ಬೇರೆ ದೇಶದಿಂದ ಬಂದು ಮಾಡಿಸ್ಕೊಂಡು ವಾಪಸ್ ಅಲ್ಲಿ ಹೋಗಿರೋರು ಇದ್ದಾರೆ. ಓಕೆ ಡಾಕ್ಟರ್, PGD PGSನ ಎಕ್ಸ್ಪ್ಲೇನ್ ಮಾಡೋದಾದರೆ? ಇದು ಪ್ರೀ ಜೆನೆಟಿಕ್ ಟೆಸ್ಟಿಂಗ್ ಆ್ಯಂಡ್ ಪ್ರೀ ಜೆನೆಟಿಕ್ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಏನಂದರೆ ಕೆಲವರಲ್ಲಿ ಫ್ಯಾಮಿಲಿಯಲ್ಲಿ ಜೆನೆಟಿಕ್ ಪ್ರಾಬ್ಲಮ್ಸ್ ಇರುತ್ತೆ, ಏನೋ ರೆಗ್ಯುಲರಾಗಿ ಮಸ್ಕ್ಯುಲರ್ ಡಿಸ್ಟ್ರೋಫಿ ಆ ಥರ ಏನೇನೋ ಜೆನೆಟಿಕ್ ಪ್ರಾಬ್ಲಮ್ಸ್ ಇರುತ್ತೆ. ಆ ಜೆನೆಟಿಕ್ ಪ್ರಾಬ್ಲಮ್ಸ್ ಇರುವಾಗ ನಾವು ಎಂಬ್ರಿಯೋಸ್ ಇರುತ್ತಲ್ಲ ಅದಕ್ಕೆ ಟೆಸ್ಟ್ ಮಾಡ್ತೀವಿ. ಆರ್ ಏಜ್ ಆಗೋಗಿರುತ್ತೆ 40 ವರ್ಷದ ಮೇಲೆ, ಆವಾಗ ನಾವು ಡೌನ್ ಸಿಂಡ್ರೋಮು ಅವನ್ನೆಲ್ಲ ಸ್ಕ್ರೀನ್ ಮಾಡೋಕ್ಕೆ ಜೆನೆಟಿಕ್ ಡಿಸಾರ್ಡರ್ಗೆ ಮಾಡ್ತೀವಿ. ಇದನ್ನು 2 ಥರ ಇರುತ್ತೆ, ಇನ್ವೇಸಿವ್ ಆ್ಯಂಡ್ ನಾನ್ ಇನ್ವೇಸಿವ್ ಅಂತ. ಇನ್ವೇಸಿವ್ ಅಂದರೆ ನಾವು ಒಂದು ಸ್ವಲ್ಪ ಸೆಲ್ಸ್ ತೊಗೊಂಡು ಟೆಸ್ಟ್ ಕಳಿಸ್ತೀವಿ. ನಾನ್ ಇನ್ವೇಸಿವ್ ಇವಾಗ ಹೊಸದಾಗಿ ಬಂದಿದೆ, ಆ ಮೀಡಿಯಾದಲ್ಲೇ ಎಂಬ್ರಿಯೋನ್ ಬೆಳೆದು ಆ ಮೀಡಿಯಾನ ಕಳಿಸ್ತೀವಿ DNA ಸ್ಟಡೀಸ್ಗೆ ಅಂತ. ಇದು ಯೂಶಲಿ 2-3 ವೀಕ್ಸ್ ಆಗುತ್ತೆ ಬರೋಕ್ಕೆ. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇನ್ಫರ್ಟಿಲಿಟಿ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ಧನ್ಯವಾದಗಳು. ವೀಕ್ಷಕರೇ, ಡಾಕ್ಟರ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಅಪೋಲೋ ಫರ್ಟಿಲಿಟಿ 607 15 ಕ್ರಾಸ್ ರೋಡ್, ರೋಸ್ ಗಾರ್ಡನ್, JP ನಗರ, ಫೇಸ್ 6, ಬೆಂಗಳೂರು 560078. ದೂರವಾಣಿ ಸಂಖ್ಯೆ 9899249307. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.